ಬಿಜೆಪಿ JDS ಮೈತ್ರಿ ಇದೆ, ಕುಮಾರಣ್ಣ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ಸೆಂಟ್ರಲ್ ಇಂದ ಬರುವಂತ ಫಂಡ್ಗಳ ಬಗ್ಗೆ ಎಲ್ಲ ಗಮನ ಹರಿಸಿ ಇಲ್ಲಿ ಏನಾದ್ರು ಕಾರ್ಯಕ್ರಮಗಳು ಮಾಡೋದ್ರ ಬಗ್ಗೆ ಆಲೋಚನೆಗಳಿದೆಯಾ ಸರ್? ಸರ್, ಈಗ ಕುಮಾರಣ್ಣವರು ಮೊನ್ನೆ ಸಕಲೇಶ್ಪುರ ಬರ್ತಕ್ಕೆ ಬಂದಂತ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರದಿಂದ ಏನು ಅಂದ್ರೆ, ಈಗ ಆಲೂರು ಭಾಗ ಇದೆಯಲ್ಲ ಸರ್, ನಿಮಗೆ ಆಲೂರು ಹಾಸನದ 7 ಕಿಲೋಮೀಟರ್ ನನ್ನ ಕಾನ್ಸ್ಟಿಟ್ಯೂನ್ಸಿ ಶುರು ಆಗುತ್ತೆ. ಹೌದು, ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಉತ್ತಮವಾದ ಜಾಗ ಇದೆ, ಒಳ್ಳೆ ಕಮ್ಮಿ ಬೆಲೆಯಲ್ಲಿ ಜಾಗನೂ ಸಿಗುತ್ತೆ. ಮತ್ತೆ ಸರ್, ಯುವಕರು ಆಲೂರು ಭಾಗದಲ್ಲಿ ತುಂಬಾ ಬಹುಮುಖ್ಯವಾಗಿ ತುಂಬಾ ಜನ ಯುವಕರು ಸರ್ ಕೆಲಸ ಇಲ್ದಲ್ಲೇ ಇದೆ ಸರ್. ಅವ್ರಿಗೂ ಕೂಡ ಒಂದು ಎಂಪ್ಲಾಯ್ಮೆಂಟ್ ಸಿಕ್ತಂಗೆ ಆಗುತ್ತೆ. ಈ ಭಾಗದಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಇಂಡಸ್ಟ್ರಿ ಮಾಡಿ ಅಂತಕ್ಕಂಥ ಮನವಿನ ಮಾನ್ಯ HD ಕುಮಾರಸ್ವಾಮಿ ಅವರಿಗೆ ಮೊನ್ನೆ ಕಾಫಿ ಬೆಳೆಗಾರ ಸಮಾವೇಶಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ಪಿಯೂಷ್ ಗೋಯಲ್ ಅವರು ಬಂದಿದ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ಕೊಟ್ಟಿದ್ದೀನಿ. ನೋಡೋಣ ಸರ್, ಖಂಡಿತವಾಗ್ಲೂ ಅದೇ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರದ ನಿತಿನ್ ಗಡ್ಕರಿ ಅವರು ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಕೂಡ ಸ್ವಲ್ಪ ಹಣ ಕೊಟ್ಟಿದ್ದಾರೆ ಸರ್. ಅದಕ್ಕೆ ತಾವು ಬರ್ತಕ್ಕಂಥ ಸಂದರ್ಭದಲ್ಲಿ ತಾವು ರಸ್ತೆ ನೋಡ್ತಾ ಎಷ್ಟು ಚೆನ್ನಾಗಿ 10 ಕೋಟಿ ರೂಪಾಯಿ ಕೊಟ್ಟರು ಸರ್. ಹೋಗಿ ಲೆಟರ್ ಕೊಟ್ಟ ತಕ್ಷಣ ಸರ್ ಸ್ಟೇಟ್ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ಸರ್. ಆ ಕಾಮಗಾರಿ ಶುರು ಆಗಿದೆ, ಆಲ್ರೆಡಿ ನಡೀತಿದೆ ಸರ್. ಯಾಕೆಂದ್ರೆ ನಮಗೆ ಬಾಳ್ಳುಪೇಟೆ ಟೌನ್ ಒಳಗಡೆ, ಪಾಳ್ಯ ಟೌನ್ ಒಳಗಡೆ ಮತ್ತೆ ಸಕಲೇಶ್ಪುರ ಟೌನ್ ಒಳಗಡೆ ತುಂಬಾ ಹಾಳಾಗಿತ್ತು ಸರ್. ಹೌದು, ಈಗ ಡೈರೆಕ್ಟ್ ಬರ್ಬೋದು. ಹೌದು ಸರ್, ಡೈರೆಕ್ಟ್ ಬರ್ಬೋದು. ಚೆನ್ನಾಗಿದೆ ಸರ್. ಆಕ್ಚುಲಿ ನಾವು ಕೇಂದ್ರ ಸರ್ ಒಂದ್ ಕಡೆ ಕುಮಾರಣ್ಣ ಕನ್ನಡದವರು, ನಮ್ಮವರು, ಓಕೆ, ಇದೇ ಜಿಲ್ಲೆಯವರು ನೀವು ಮಾತಾಡ್ತೀರಾ, ಪಿಯೂಷ್ ಗೋಯಲ್ ಅವ್ರನ್ನ ಮೀಟ್ ಆಗ್ತೀರಾ, ನಿತಿನ್ ಗಡ್ಕರಿ ಅವ್ರನ್ನ ಮೀಟ್ ಆಗ್ತೀರಾ. ಯಾಕಂದ್ರೆ ನಾವು ಸುಮ್ಮನೆ ನಿಮ್ನ ಫಾಲೋ ಮಾಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ ಕೆಲಸ ಏನೇನು ಅಂತ. ಇಷ್ಟೆಲ್ಲ ಇಚ್ಛಾಶಕ್ತಿ ಹೇಗ್ ಬರುತ್ತೆ ಅಂತ ಸರ್? ಈಗ ಏನಾಗಿದೆ ಅಂದ್ರೆ ಸರ್, ನಾನು ಹಿಂದಿಂದನೂ ಸುಮ್ಮನೆ ಕೂರಕ್ ನಮಗೆ ಮನ್ಸು ಬರಲ್ಲ. ಈಗ ಸುಮ್ಮನೆ ಕೂರಕ್ ಮನ್ಸು ಬರಲ್ಲ. ಆಕ್ಚುಲಿ ಏನೋ ಮಾಡ್ಲೇಬೇಕಲ್ಲ ಸರ್, ನಮ್ ಜನಕ್ಕೆ ಉತ್ತರ ಕೊಡ್ಲೇಬೇಕಲ್ಲ ಸರ್, ಮಾಡ್ಲೇಬೇಕು. ಈಗ ನಾನು ಇರೋಂಥ ಸಂದರ್ಭದಲ್ಲಿ ಸರ್, ಈಗ ಮಾಡ್ಲಿ ಯಾವಾಗ ಮಾಡಕ್ಕ ಸರ್? ವಯಸ್ಸಿನ ಸರ್ 43-44 ವರ್ಷ ಸರ್. ಈ ಟೈಮಲ್ಲಿ ನಾವು ಅಗ್ರೆಸಿವ್ ಆಗಿ ಹೋಗಿ ನುಗ್ಲಿಲ್ಲ ಅಂದ್ರೆ ಸರ್, ಇನ್ ಯಾವಾಗ ಮಾಡ್ಲಿಕ್ಕೆ ಸಾಧ್ಯ ಇದೆ ಸರ್? ಖಂಡಿತವಾಗ್ಲೂ ಕೂಡ ಇಲ್ಲಿ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಎಲ್ಲಾರು ಪ್ರಯತ್ನ ಮಾಡೋಣ ಅಂತಕ್ಕಂಥ ಇಚ್ಛಾಶಕ್ತಿ ಸರ್. ಒಟ್ಟಿನಲ್ಲಿ ನಾವ್ ಇರ್ತಕ್ಕಂಥ ಅವಧಿಯಲ್ಲಿ ಅಟ್ಲೀಸ್ಟ್ ಇಂಥ ಕೆಲಸಗಳನ್ನಾರು ಏನಾರು ಮಾಡಿದೀವಿ ಅಂತೇಳಿ ಜನಕ್ಕೆ ಹೇಳ್ಬೇಕಲ್ಲ ಸರ್. ಅದನ್ನಾರು ಮಾಡ್ಬೇಕು. ವಿರೋಧ ಪಕ್ಷ ಇರ್ಬೋದು, ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಜನಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಪ್ರಯತ್ನ ಇದ್ರೂ ನಿರಂತರವಾಗಿದೆ. ಬಟ್ ಕೆಲವೊಂದು ವಿಚಾರದಲ್ಲಿ ಸಕ್ಸಸ್ ಕೂಡ ಆಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಮೈತ್ರಿ ಅನಿವಾರ್ಯತೆ ಇತ್ತಾ ಸರ್? ಮೈತ್ರಿ ಅನಿವಾರ್ಯತೆ ಬೇಕೋ ಬೇಡವೋ ಅಂತೇಳಿ ನಾನು ಹೇಳಲ್ಲ. ಆದರೆ ಸರ್, ಒಂದ್ ಹೇಳ್ತೀನಿ ಸರ್, ಓಕೆ, ಕೇಂದ್ರದಲ್ಲಿ ಮಾಡಿರ್ತಕ್ಕಂಥ ನಿರ್ಧಾರ, ಈಗ ನಾವು ಗೆಲ್ಲಂತ ಸಂದರ್ಭದಲ್ಲಿ ನಮ್ಗೆ ಯಾವುದೇ ಮೈತ್ರಿ ಇತ್ತಿಲ್ಲ ಸರ್. ಹೌದು, ಯಾವ್ದು ಮೈತ್ರಿ ಬೇಕು ಅಂತ ನಾವೇನ್ ಖಂಡಿತವಾಗ್ಲೂ ಹೇಳಿತ್ತಿಲ್ಲ. ನಮ್ಗೆ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಿದ್ವಿ, ನಮಗೆ ಜನ ಮತ ಕೊಟ್ಟಿದ್ದಾರೆ, ಗೆದ್ದಿದ್ದಾರೆ. ಬಟ್ ಮೈತ್ರಿ ವಿಚಾರವಾಗಿ ಕೇಂದ್ರದವರು ತಗೊಂಡಿರ್ತಕ್ಕಂಥ ನಿರ್ಧಾರ, ನಮ್ಗೇನು ಮೈತ್ರಿ ಬೇಕು ಅಂತ ನಾವೇನು ಖಂಡಿತವಾಗ್ಲೂ ಹೇಳಿತ್ತಿಲ್ಲ. ಯಾಕಂದ್ರೆ ಹಿಂದೆ ನಾವೇನು ಮೈತ್ರಿ ಇಲ್ದಲ್ಲಿ ನಾವೆಲ್ಲ ಶಾಸಕರಾಗಿ ಆಯ್ಕೆ ಆಗಿದ್ವಿಲ್ಲ ಸರ್. ಪಕ್ಷದ ನಿರ್ಧಾರವನ್ನ ಗೌರವಿಸ್ಕೊಂಡು ಹೋಗ್ಬೇಕಷ್ಟೇ ಸರ್. ಪಕ್ಷದ ನಿರ್ಧಾರವನ್ನ ಗೌರವಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಕಾರ್ಯಕರ್ತಂದಿರ್ಬೋದು, ಪ್ರತಿಯೊಬ್ಬ ಪದಾಧಿಕಾರಿ ಇರ್ಬೋದು, ಪ್ರತಿಯೊಬ್ಬ ಮುಖಂಡರ ಜವಾಬ್ದಾರಿ ಇರುತ್ತೆ ಸರ್. ಪಕ್ಷದ ನಿರ್ಧಾರನ ನಾನು ಯಾಕೆ ಪ್ರಶ್ನೆ ಕೇಳಿದೆ, ಪ್ರತಿಯೊಬ್ಬರು ಶಾಸಕರಿಗೂ ಒಂದು ಆತಂಕ ಇರುತ್ತೆ, ಅಭ್ಯರ್ಥಿಗಳು ಯಾರೋ ಅನ್ನೋ ಗೊಂದಲ ಶುರು ಆಗಿಬಿಡುತ್ತೆ ಮೈತ್ರಿ ಮುಂದುವರೆದ್ರೆ. ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಾರೆ. JDSಗೂ ಬೆಲ್ಟು ಹಾಸನ ಜಿಲ್ಲೆ, BJPಗೂ ಬೆಲ್ಟ್, ಇಬ್ಬರು ಸೇರಿದ್ರೆ ನಿಜಕ್ಕೂ 150 ಸೀಟ್ ಗೆದ್ದು ಬಿಡ್ಬೋದು. ತಮಾಷೆ ವಿಚಾರ ಅಲ್ವೇ ಅಲ್ಲ. ಆದ್ರೆ ಆಗುವಂತ ವ್ಯತ್ಯಾಸಗಳು ಸಾಕಷ್ಟಿದೆ, ಮುಂದೆ ಬರುವಂತ ಸಮಸ್ಯೆಗಳು ಸಾಕಷ್ಟಿದೆ. ಅವೆಲ್ಲವೂ ಮನ್ಸಲ್ಲಿ ಒಂದ್ ರೀತಿ ಕಾಡ್ತಾ ಇರುತ್ತೆ. ಜೊತೆಗೆ ಡಿಲಿಮಿಟೇಷನ್ ಆಗುತ್ತಾ ಇಲ್ವೋ ಅನ್ನೋ ಗೊಂದಲ. ಸಿಮೆಂಟ್ ಮಂಜು ಅವ್ರ ತಲೆಯಲ್ಲಿ ಕ್ಷೇತ್ರದ ಜೊತೆಲಿ ಸಾಕಷ್ಟು ವಿಚಾರಗಳು ತಲೆ ಕೆಡಿಸುತ್ತೆ ಅಂತ ನಾನು ಅನ್ಕೋತೀನಿ. ನೀವೇನ್ ಹೇಳ್ತೀರಾ ಸರ್? ಸರ್, ಈಗ ಒಂದು ಸ್ಪಷ್ಟ, ನಾನು ಶಾಸಕನಾಗಿ ಆಯ್ಕೆ ಆಗಿದ್ದೀನಿ. ನನ್ನ ಕೆಲಸಗಳನ್ನು ಕೂಡ, ನನ್ನ ದಿನನಿತ್ಯದ ಓಡಾಟಗಳನ್ನು ಕೂಡ ಜನರು ಗಮನಿಸ್ತಾ ಇದ್ದಾರೆ. ಹೌದು, ನಾನು ಎಷ್ಟು ಹತ್ರದಿಂದ ಜನಕ್ಕೆ ಸಿಗ್ತೀನಿ, ದೂರವಾಣಿ ಸಂಪರ್ಕಕ್ಕೆ ಯಾವ ರೀತಿ ಸಿಗ್ತೀನಿ, ಯಾವ ಕಾಲ್ ಬಂದ್ರು ನಾನು 99% ರಿಸೀವ್ ಮಾಡ್ತೀನಿ. ಎಲ್ಲ ಕಾರ್ಯಕ್ರಮದಲ್ಲಿ ಇದ್ದಾಗ ಒಂದ್ ಜೊತೆ ರಿಸೀವ್ ಮಾಡೋದಕ್ಕಾಗದೆ ಇರ್ಬೋದು, ಬಿಟ್ರೆ ಯಾವ ಫೋನ್ ಬಂದ್ರು ಪಿಕ್ ಮಾಡ್ತೀವಿ, ಯಾರ ಜೊತೆ ಕೂಡ ಮಾತಾಡ್ತೀವಿ. ಡಿಲಿಮಿಟೇಷನ್ ಅಂತಕ್ಕಂಥದ್ದು ಸರ್ ಕೇಂದ್ರ ಸರ್ಕಾರ ಕೈಲಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಅವ್ರದೇ ಆದ ಮಾರ್ಗಸೂಚಿ, ಅವ್ರದೇ ಆದ ಗೈಡ್ ಲೈನ್ಸ್ ಗಳು ಇರ್ತವೆ ಸರ್. ಆ ಪ್ರಕಾರವಾಗಿ ನಿರ್ಧಾರ ತಗೋತವೆ ಸರ್. ಆಗ್ತಕ್ಕಂಥ ನನ್ನೊಬ್ಬರಿಗೆ ಏನಾಗಲ್ಲ ಸರ್. ಆದ್ರೆ ಒಂದಿಂದ್ರು ಸತ್ಯ ಸರ್, ಪಕ್ಷ ಇಲ್ಲೆಲ್ಲ ಇನ್ನೊಂದು ಜಾಗದಲ್ಲಿ ನನ್ಗೆ ಅವಕಾಶ ಮಾಡಿಕೊಟ್ಟೆ ಕೊಡುತ್ತೆ. ಇದೇ ಕ್ಷೇತ್ರ ಇದ್ದಂಥ ಸಂದರ್ಭ ನಮ್ಗೇನು ಸಮಸ್ಯೆ ಆಗಲ್ಲ. ಅಥವಾ ಈ ಕ್ಷೇತ್ರನೇ ಇಲ್ದಲ್ಲೇ ಬೇರೆ ಕ್ಷೇತ್ರಕ್ಕೆ ಹೋಗೋ ಬದಲಾವಣೆ ಆಗುತ್ತೆ ಅಂತಾನೂ ಹೇಳಂಗಿಲ್ಲ ಸರ್. ಏನು ಹೇಳಲಿಕ್ಕಾಗಲ್ಲ. ಮುಂದೆ ಏನಾಗುತ್ತೆ ಸರ್, ಪಕ್ಷ ಖಂಡಿತವಾಗ್ಲೂ ಸರ್ ಈಗ ಇರ್ತಕ್ಕಂಥ ಶಾಸಕರಾಗ್ಲಿ ಮತ್ತೆ ನಮ್ಗೆ ಗೊತ್ತಿದೆ ಸರ್ ಪಕ್ಷಕ್ಕೆ ಯಾರ್ಯಾರು ಏನೇನು ಅಂತಕ್ಕಂಥದ್ದು. ಖಂಡಿತವಾಗ್ಲೂ ಸರ್ ಪಕ್ಷ ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಡಿಸಿಷನ್ ತಗೊಳುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ. ಯುವಕರ ರಾಜಕೀಯಕ್ಕೆ ಬರ್ಬೇಕಾ ಸರ್? ನೀವು ಫಸ್ಟ್ ಟೈಮ್ ಗೆದ್ದಿರೋದ್ರಿಂದ ಸರ್ ಬರಬೇಕು ಸರ್. ನೋಡಿ,
ಯುವಕರು ರಾಜಕಾರಣಕ್ಕೆ ಬರಬೇಕು ಸರ್, ಬರಬಾರ್ದು ಅಂತ ಖಂಡಿತ ಹೇಳಲ್ಲ. ಯುವಕರು ರಾಜಕಾರಣಕ್ಕೆ ಬರಬೇಕು, ಹಿರಿಯರ ಸಲಹೆನೂ ತಗೋಬೇಕು, ನಮಗೂ ಇಚ್ಛಾಶಕ್ತಿ ಇರಬೇಕು. ಸಿಗ್ತಕ್ಕಂಥ ಸಮಯನ ಖಂಡಿತವಾಗ್ಲೂ ಕೂಡ ನಮ್ಗೆ ಕೊಟ್ಟಿರ್ತಕ್ಕಂಥ ಕೆಲಸಕ್ಕೆ ಪ್ರಾಮಾಣಿಕವಾಗಿ ನ್ಯಾಯ ಕೊಡ್ತಕ್ಕಂಥದಕ್ಕೆ ವಿನಿಯೋಗ ಮಾಡ್ಬೇಕು ಸರ್. ಹೌದು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.